ನಾಗಮೋಹನ ದಾಸ ವರದಿ ಮೂಲಕ ನಮ್ಮ ಸಮಾಜವನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿರುವ ರಾಜ್ಯ ಸರ್ಕಾರದ ನಿರ್ಣಯವನ್ನು ನಾವು ಒಪ್ಪುವುದಿಲ್ಲ. ಈ ವರದಿ ತಕ್ಷಣ ಹಿಂದೆ ಪಡೆಯಬೇಕು. ಬೋವಿ ಸಮುದಾಯಗಳ ಬಂಜಾರ, ಲಂಬಾಣಿ, ಕೊರಚ ಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ನಡೆಸಿ ನಮ್ಮ ಹಕ್ಕು ರಕ್ಷಿಸುವ ನ್ಯಾಯಸಮ್ಮತ ನೀತಿ ರೂಪಿಸಬೇಕು ಎಂದು ಕುಷ್ಟಗಿ ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯರಾದ ಯಂಕಪ್ಪ ಚವ್ಹಾಣ್ ಅವರು ಕುಷ್ಟಗಿ ಪಟ್ಟಣದ ಹಳೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರಕಾಶ್ ರಾಠೋಡ್ ಅವರು ಮಾತನಾಡಿ, ನಾಗಮೋಹನದಾಸ ಆಯೋಗ ವರದಿಯಿಂದ ಅನ್ಯಾಯವಾಗುತ್ತಿದ್ದು, ಈ ವರದಿಯು ಅವೈಜ್ಞಾನಿಕವಾಗಿದ್ದು, ಇದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾದ ಕ್ರಮವಾಗಿದ್ದು, ತಾಂಡಾ ಜನರ ಮೇಲೆ ಸರ್ಕಾರ ಮಾಡುತ್ತಿರುವ ದೊಡ್ಡ ದೌರ್ಜನ್ಯ. ಇದರ ವಿರುದ್ಧ ನಾಳೆ 17ರಂದು ಬೆಳಗಾವಿಯಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವಿಜಯ ನಾಯಕ್ ಮಾತನಾಡಿ, ಸರ್ಕಾರ ಜಾರಿ ಮಾಡಲು ಮುಂದಾಗಿರುವ ನಾಗಮೋಹನದಾಸ ಆಯೋಗ ವರದಿ ತುಂಬಾ ಅನ್ಯಾಯದಿಂದ ಕೂಡಿದೆ. ಇದು ತಾಂಡಾ ಜನರ ಮೇಲೆ ಸರ್ಕಾರ ಮಾಡುತ್ತಿರುವ ದೌರ್ಜನ್ಯ ಎಂದು ಹೇಳಿದರು. ಇದೇ ವೇಳೆ ಸಮುದಾಯದ ಮುಖಂಡರಾದ ವೆಂಕಟೇಶ್ ಚವ್ಹಾಣ, ವೆಂಕಟೇಶ್ ರಾಠೋಡ, ಮುತ್ತು ರಾಠೋಡ, ಚಂದ್ರು ರಾಠೋಡ, ಶಿವು ರಾಠೋಡ, ಶೇಖರ್ ಚವ್ಹಾಣ, ಉಮೇಶ್ ರಾಠೋಡ ಸೇರಿದಂತೆ ಇತರರು ಇದ್ದರು. ರಿಪೋರ್ಟರ್ ಭೀಮ್ಸೇನ್ ರಾವ್ ಕುಲಕರ್ಣಿ. ಕುಷ್ಟಗಿ ನಗರದ ಅತ್ಯಂತ ವಿಶ್ವಾಸಾರ್ಹ ಚಾನೆಲ್ ಜಿಎಂ ನ್ಯೂಸ್ ಕುಷ್ಟಗಿ. ನಮ್ಮ ಸುದ್ದಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿರಿ. ಈಗ ವಿಶೇಷವಾಗಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಕುಷ್ಟಗಿ ತಾಲೂಕು ಘಟಕದ ವತಿಯಿಂದ ಎಲ್ಲ ನಮ್ಮ ಸಮಾಜದ ಹಿರಿಯರು, ಸಮಾಜದ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ರಾಠೋಡ್ ಅವರೇ, ಹಾಗೆ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ವಿಜಯ ನಾಯಕರವರೇ ಹಾಗೂ ನಮ್ಮ ಸಮಾಜದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳೇ, ಯುವ ಮಿತ್ರರೇ, ಈಗಾಗಲೇ ರಾಜ್ಯ ಸರ್ಕಾರ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಇಡೀ ಒಂದು ನಾಗಮೋಹನ್ ದಾಸ್ ಸದಾಶಿವ ಆಯೋಗದ ಒಂದು ವರದಿಯನ್ನು ಕೈಲಿಟ್ಟುಕೊಂಡು ನಾಗಮೋಹನ್ ದಾಸ್ ಒಂದು ವರದಿಯನ್ನ ಇತ್ತೀಚೆಗೆ ಬೆಳಗಾವಿ ಅಧಿವೇಶನದಲ್ಲಿ ಅದು ಮಂಡನೆ ಮಾಡಿರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ಘೋರ ಅನ್ಯಾಯ ಮಾಡಿರ್ತಕ್ಕಂಥ ಒಂದು ಸರ್ಕಾರದ ನಿಲುವನ್ನು ಖಂಡಿಸಿ ನಾವು ಇಡೀ ರಾಜ್ಯಾದ್ಯಂತ ಇವತ್ತು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಅಡಿಯಲ್ಲಿ ಇವತ್ತು ನಾಳೆಗೆ 17ರಂದು ಬೃಹತ್ ಪ್ರಮಾಣದ ಒಂದು ಪ್ರತಿಭಟನೆ ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮೆಲ್ಲ ಗೊತ್ತಿರತಕ್ಕಂಥ ವಿಷಯ. ವಿಶೇಷವಾಗಿ ಇವತ್ತು ಈ ಸರ್ಕಾರ ಏನ್ ಮಾಡಿತ್ತಂದ್ರೆ ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆಯಲ್ಲಿ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಈ ಒಂದು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜವನ್ನ ಇವತ್ತು ನಿರ್ಲಕ್ಷ್ಯ ಮಾಡಿ ಅನ್ಯ ನಮ್ಮ ಸೋದರ ಸಮಾಜದ ನಡುವೆ ನಮ್ಮ ನಡುವೆ ವಿಷಯವನ್ನು ಬೀಜಬಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕೂಡ ನಾವು ಖಂಡನೆ ಮಾಡ್ತೇವೆ. ವಿಶೇಷವಾಗಿ ಇವತ್ತು ನಾಗಮೋಹನ್ ದಾಸ್ ಅವರ ವರದಿ ಏನ್ ಹೇಳ್ತಂದ್ರೆ ಸುಪ್ರೀಂ ಕೋರ್ಟ್ ಮಾನದಂಡಗಳನ್ನ ತೆಗೆದುಕೊಳ್ಳಲಾರದೆ ಇವತ್ತು ರೋಸ್ಟರ್ ಬಿಂದು ಪದ್ಧತಿಯನ್ನು ಅಳವಡಿಸಿಕೊಂಡ್ಬಿಟ್ಟು 6.5% ಮೀಸಲಾತಿಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಸಮಾಜಕ್ಕೆ ವಿಶೇಷವಾಗಿ ಲಂಬಾಣಿ, ಗೋವಿ, ಕೊರಚ, ಕೊರಮ ಹಾಗೂ ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯವನ್ನು ಮಾಡಿರ್ತಕ್ಕಂಥ ಒಂದು ನಿಲುವನ್ನು ಖಂಡನೆ ಮಾಡಿ ನಾಳೆಗೆ ನಾವು ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಹಾಗೇನೆ ಇವತ್ತು ಈ ಸರ್ಕಾರ ಸುಪ್ರೀಂ ಕೋರ್ಟಿನ ಮಾನದಂಡಗಳನ್ನ ಉಲ್ಲಂಘನೆ ಮಾಡಿಬಿಟ್ಟು ಯಥಾವತ್ತವಾಗಿ ಈ ನಾಗಮೋಹನ್ ದಾಸ್ ವರದಿಯನ್ನು ಜಾರಿಗೆ ತಂದಿದ್ದೇ ಆದ್ರೆ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಖಂಡಿತವಾಗಿಯೂ ಈ ರಾಜ್ಯ ಸರ್ಕಾರದ ವಿರುದ್ಧ ಇಡೀ ರಾಜ್ಯದಂತ ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನ ಮಾಡಲಿಕ್ಕೆ ನಮ್ಮ ಸಂಘ ತೀರ್ಮಾನ ಮಾಡಿದೆ. ಹಾಗಾಗಿ ಇವತ್ತು ನಾಳೆ ಈ ನಡೀತಕ್ಕಂಥ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ನಮ್ಮ ಸಮಾಜದ ಹಿರಿಯರು ಪ್ರತ್ಯೇಕವಾಗಿ ಭೇಟಿ ಮಾಡಿ ಮನವಿಯನ್ನು ಕೊಡ್ತೀವಿ. ಅದರ ಜೊತೆಗೆ ನಮ್ಮ ಮನವಿಗೆ ಸ್ಪಂದನೆ ಮಾಡದೇ ಇದ್ರೂ ಕೂಡ ನಮ್ಮ ಸಮಾಜ ಇವತ್ತು ಕಾನೂನಾತ್ಮಕ ಹೋರಾಟಕ್ಕೆ ಮಾಡಲಿಕ್ಕೆ ನಾವು ಸಿದ್ಧರಾಗಿರ್ತೀವಿ. ಅದರ ಜೊತೆಗೆ ಈ ಏನು ಮಾಡಿರ್ತಕ್ಕಂಥ ತಪ್ಪು ನಿರ್ಣಯಗಳನ್ನ ಸರ್ಕಾರ ಸರಿಪಡಿಸದೇ ಇದ್ರೆ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಸರ್ಕಾರಕ್ಕೆ ನಾವು ಘನಘೋರವಾಗಿರ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ನಾವು ಸ್ಪಷ್ಟವಾಗಿ ಹೇಳ್ತೀವಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಇವತ್ತು ಈ ಸಮಾಜ ನಿಮ್ಗೆಲ್ಲ ಗೊತ್ತಿರಬಹುದು, ಈ ಸಮಾಜ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಬಹಳ ಹಿಂದೆ ಉಳಿದಿರ್ತಕ್ಕಂಥ ಸಮಾಜ. ಇವತ್ತು ನಾಗಮೋಹನ್ ದಾಸ್ ಅವರು ವರದಿ ಎಲ್ಲಿ ತಯಾರು ಮಾಡೋದು ಯಾರಿಗೂ ಗೊತ್ತಿಲ್ಲ.
ಪ್ರತಿಯೊಂದು ತಾಂಡಗಳಲ್ಲಿ ಹೋಗಿ ವಿಸಿಟ್ ಮಾಡಿ ಈ ಒಂದು ತಾಂಡದ ಜನರ ಸಮಸ್ಯೆಯನ್ನ ಕಷ್ಟವನ್ನು ಆಲಿಸಬೇಕಾಗಿತ್ತು. ಅದನ್ನ ಮಾಡದೆ ಯಾವುದೋ ಒಂದು ಆಫೀಸಲ್ಲಿ ಕುಂತ್ಕೊಂಡ್ಬಿಟ್ಟು ಅವರಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ವರದಿಯನ್ನ ತಯಾರು ಮಾಡಿಬಿಟ್ಟು ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಇವತ್ತು ನಾಗಮೋಹನ್ ದಾಸ್ ವರದಿಯನ್ನ ಖಂಡಿತವಾಗಿ ನಮ್ಮ ಸಮಾಜ ಒಪ್ಪುವುದಿಲ್ಲ. ಇದನ್ನ ನಾವು ಖಂಡಿತವಾಗಿ ತಿರಸ್ಕಾರ ಮಾಡ್ತೀವಿ. ಸರ್ಕಾರ ಕೂಡ ಈ ಒಂದು ವರದಿಯನ್ನು ತಿರಸ್ಕಾರ ಮಾಡತಕ್ಕಂಥ ಒಂದು ಮನವಿಯನ್ನು ಕೂಡ ತಮ್ಮ ಮುಖಾಂತರವನ್ನು ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಇದು ಹೆಚ್ಚಿನ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಪ್ರಕಾಶ್ ಅವರು ಕೂಡ ಇದರ ಬಗ್ಗೆ ಮಾತಾಡ್ತಾರೆ. ಈ ನಾಗಮೋಹನ್ ದಾಸ್ ವರದಿ ಏನಿತ್ತಲ್ಲ, ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಯಾಕಂತಂದ್ರೆ ಇವತ್ತಿನ ದಿವಸ ಈ ಲಂಬಾಣಿ, ಬೋವಿ, ಪರ್ಚ, ಕೊರ್ಮ ಈ ಸಮಾಜದಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂದರೆ, ಈ ಲಂಬಾಣಿಗಳು ತಾವೆಲ್ಲ ನೋಡಿರ್ಬೋದು, ಎಲ್ಲೋ ಡಾಂಬರ್ ಹಾಕಲ್ಲೇ ಅಥವಾ ಕಬ್ಬು ಕಡೆಯಲ್ಲಿ ಅಲ್ಲೆಲ್ಲೋ ಒಂದು ಗಿಡಕ್ಕೆ ಜೋಳಿಗೆ ಕಟ್ಟಿ ಮಕ್ಕಳನ್ನ, ಸಣ್ಣ ಮಕ್ಕಳನ್ನ ಆ ಜೋಳಿಗೆ ಒಳಗೆ ಹಾಕ್ಯಾಟ ಇಲ್ಲೆಲ್ಲ ಕಬ್ಬು ಕೊಯ್ಯೋದು ಅಥವಾ ಈ ಡಾಂಬರ್ ಹಾಕೋದು, ಮಣ್ಣು ಹೊರೋದು, ಇಂಥ ಕೆಲಸ ಮಾಡೋದನ್ನ ಪಾಪ ನಾಗಮೋಹನ್ ದಾಸ್ ಸಾಹೇಬರು ನೋಡಿಲ್ಲ ಅಂತ ಕಾಣಿಸುತ್ತೆ. ಎಲ್ಲೋ ಎ ಸಿ ರೂಮ್ನಾಗ ಕೂತ್ಕೊಂಡು ಈ ವರದಿ ರೆಡಿ ಮಾಡಿಕಾಟ ಸರ್ಕಾರಕ್ಕೆ ದಿಕ್ಕು ತಪ್ಪಿಸುವಂತ ಕೆಲಸ ಆಗಿದೆ. ಇದನ್ನ ಸರಿಯಾದ ರೀತಿಯೊಳಗೆ ಎಚ್ಚೆತ್ತುಕೊಂಡು ಯಾರು ನಿಜವಾಗ್ಲೂ ಕಷ್ಟದಲ್ಲಿದ್ದಾರೆ, ಯಾರು ಶ್ರಮದಲ್ಲಿದ್ದಾರೆ ಅನ್ನೋದನ್ನ ಪರಿಗಣನೆ ತಗೋಬೇಕು ಅನ್ನೋದೇ ನಮ್ಮ ವಾದ. ಇಷ್ಟೇ, ಇವರೆಲ್ಲ ನಮಗೆ ಲೆಕ್ಕಕ್ಕೆ ತಗೋತಾರೆ. ಮುಂದಿನ ದಿನಮಾನಗಳಲ್ಲಿ ನಮ್ಮನ್ನು ಕೂಡ ಒಂದು ಮುಖ್ಯವಾಹಿನಿಗೆ ಬರೋ ಹಾಗೆ ಮಾಡ್ತಾರೆ ಅನ್ನುವಂಥ ನಂಬಿಕೆಯಿಂದ ನಾಳೆ ಬೆಳಗಾವಿ ಚಲೋ ಕಾರ್ಯಕ್ರಮ ಇದೆ. ನಮ್ಮ ಸಮಾಜದ ವಿವಿಧ ಕಡೆಯಿಂದ ಎಲ್ಲ ಮುಖಂಡರುಗಳು, ಮಾಜಿ ಮಂತ್ರಿಗಳು, ಹಾಲಿ ಮಂತ್ರಿಗಳು ಇವರೆಲ್ಲ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಕುಷ್ಟಗಿ ತಾಲೂಕಿನಿಂದ ಅಖಿಲ ಭಾರತ ಬಂಜಾರ ಸೇವಾ ಸಂಘದ ವತಿಯಿಂದ ನಮ್ಮ ಸಮಾಜದ ಮುಖಂಡರು ನಾವೆಲ್ಲರೂ ಹೊರಟಿದ್ದೀವಿ. ನಾಗಮೋಹನ್ ದಾಸರ ವರದಿಯನ್ನು ಸರ್ಕಾರ ಮಾಡತ್ತ ಇದು ಭಾಳ ಅನ್ಯಾಯ ಅಂತೇಳಿ ನಾನು ತಿಳ್ಕೊಳ್ತೀನಿ. ಆದ್ರೆ ಈ ವರದಿಗೆ ಈ ಸರ್ಕಾರ ಮಾಡಿದ್ದ ತಿರ್ಕಲಿಸರಲ್ಲ. ನಾವು ಎಷ್ಟು ಮಂದಿ ಬಡವರು ಅದಾರ, ನಮ್ಮ ಮಂದಿ ಎಲ್ಲೇ ಕಬ್ಬು ಕಡೆಯಕ್ಕೆ ಹೋಗ್ತಾರ, ಎಲ್ಲಿ ದುಡಿಯಕ್ಕೆ ಹೋಗ್ತಾರ, ಯಾವ ರೀತಿ ಶ್ರಮ ಪಡ್ತಾರ ಅನ್ನೋದು ಅವ್ರಿಗೇನು ಗೊತ್ತಾಗಿಲ್ಲ. ಆದ್ರೆ ವರದಿ ಮಾಡ್ಯಾರ. ಇವರು ಶ್ರೀಮಂತರದಾರ ತಿಳ್ಕೊಂಡಾರ ಏನು ತಿಳ್ಕೊಂಡಾರ ಗೊತ್ತಿಲ್ಲ. ಆದ್ರೆ ನಮ್ಮ ಮಂದಿ ಎಲ್ಲ 100 ಮಂದಿ ಜಾತಿಯಾರ ಎಲ್ಲ ಅಲ್ಲಿ ನೋಡು ಭಿಕ್ಷೆ ಬಿಡ್ತಾರ. ಕೆಲವು ಮಂದಿ ಭಿಕ್ಷೆ ಬೇಡ್ತಂತ ಅಂದ್ರೂ ಅವರ ಆ ಗಮನಕ್ಕಿಲ್ಲ ಅಂತಂದ್ರೆ ಬಹಳ ಅನ್ಯಾಯ ಇತ್ತು. ಇದಕ್ಕೆ ನಾವು ಎಂದಿಗೂ ಧಿಕ್ಕಾರ ಮಾಡ್ತೀವಿ. ಇದಕ್ಕೆ ನಾವು ಎಂದೂ ತೆಗಿಬೇಕಾಗಿಲ್ಲ. ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಅಂತ ನಮ್ಮ